ಇನ್ನು ಶಾಮನೂರು ಶಿವಶಂಕರಪ್ಪ ಬಿಜೆಪಿಯ ಸಂಸದ ಬಿವೈ ರಾಘವೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಘವೇಂದ್ರ ಅವರನ್ನ ಗೆಲ್ಲಿಸಿ ಅಂತೇಳಿ ಮನವಿಯನ್ನೂ ಮಾಡಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ಬಹಳ ಮುಜುಗರ ಹಾಗೆ ಮರ್ಮಾಘಾತವನ್ನ ತಂದಿದ್ರೆ ಬಿಜೆಪಿ ನಾಯಕರಿಗಳಿಗಂತೂ ಹಾಲು ಕುಡಿದಷ್ಟು ಸಂತೋಷ ತರಿಸಿದೆ. ರಾಘವೇಂದ್ರ ಹೇಳ್ತಾರೆ, ಪ್ರತಿನಿಧಿಯಾಗಿ ಯಾರು ಪಕ್ಷವನ್ನ ಮರೆತು ಹಾರೈಸಿದ್ದಾರೆ. ಅದು ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಬಲ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ. ಕಾಂಗ್ರೆಸ್ ಮನೆಯೊಂದು 3 ಭಾಗಗಳಾಗಿದೆ. ರಾಘವೇಂದ್ರ ಹೇಳ್ತಾರೆ, ಪ್ರತಿನಿಧಿಯಾಗಿ ಯಾರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅವರನ್ನು ಗೆಲ್ತಕ್ಕಂಥ ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ. ಇದೇ ಮಾತು ಶಾಮನೂರು ಶಿವಶಂಕರಪ್ಪ ಹೇಳಿರುವ ಇದೇ ಮಾತು ಈಗ ಕೈ ಬಾಳಿಗೆದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಚ್ಚರಿಯ ಬೆಳವಣಿಗೆಯಲ್ಲೇ ಬಿಜೆಪಿ ಸಂಸದ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ಪರ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಬಹು ಪರಾಕ್ ಹೇಳಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ರಾಘವೇಂದ್ರ ಗೆಲ್ಲಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವಾಗಿದೆ. ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ. ಇನ್ನೆರಡು ತಿಂಗಳಲ್ಲೇ ಚುನಾವಣೆ ಇದೆ, ಮತ್ತೆ ಗೆಲ್ಲಿಸಿ ಅಂತ ರಾಘವೇಂದ್ರ ಪರ ಶಾಮನೂರು ಶಿವಶಂಕರಪ್ಪ ಬ್ಯಾಟ್ ಬೀಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ರಾಘವೇಂದ್ರ ಸ್ವಾಗತಿಸಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರು. ರಾಘವೇಂದ್ರ ಅವರು ಮಾಡಿರುವಂಥ ಕೆಲಸವನ್ನು ಮೆಚ್ಚಿ ಅವರನ್ನು ಮತ್ತೊಮ್ಮೆ ಪುನರ್ ಆಯ್ಕೆ ಮಾಡಬೇಕು ಅಂತ ಹೇಳಿರುವಂಥದ್ದು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಸಂತೋಷ ಉಂಟು ಮಾಡಿದೆ. ತಿರುಗಿ ಬೆಳೆದಂಥ ಒಬ್ಬರು ಹಿರಿಯರು ಬೇಕು. ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡ್ಬೋದಿತ್ತು. ಅದೇ ಅಂತ ಹಿರಿಯರು ಹೊರತು ನಡೆ ಮತ್ತು ನುಡಿ ಅಂದರೆ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದಾರೆ. ಯಾವುದೋ ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಏನು ಹೇಳಿದ್ದಾರೆ? ಬಿಜೆಪಿನ ಗೆಲ್ಲಿಸಿ, ಮೋದಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅರ್ಥ ಏನು? ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಮನೆಯೊಂದು 3 ಭಾಗಲಾಗಿದೆ, 6 ಬಾಲಾಗ್ತೈತೆ, ಆಮೇಲೆ 12 ಬಾಗಲಾಗ್ತೈತೆ. ಆಮೇಲೆ ಸೋರತಿಯದು ಮನೆ ಮಾಳಿಗೆ ಅಂತೇಳಿ ಸೋರಕ್ಕೆ ಶುರುವಾಗ್ತದೆ. ಶಾಮನೂರು ಶಿವಶಂಕರಪ್ಪ ಮಾತು ಕಾಂಗ್ರೆಸ್ ನಾಯಕರಿಗೆ ಶಾಕ್ ನೀಡಿದೆ. ಶಾಮನೂರು ಮಾತಿಗೆ ಸೈಲೆಂಟ್ ಆಗಿಯೇ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಶಿವಮೊಗ್ಗದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಶಾಮನೂರು ಹಿರಿಯ ಮುತ್ಸದ್ದಿ ಅಲ್ಲ, ಜಾತಿವಾದಿ ಮುತ್ಸದ್ದಿ ಅಂತೆಲ್ಲ ಗುಡುಗಿದ್ದಾರೆ. ಬಿಜೆಪಿ ಸಂಸದರನ್ನ ಮತ್ತೊಂದ್ಸರಿ ಗೆಲ್ಸಿ ಅಂತ ನಿಮ್ಮ ಪಕ್ಷದ ಹಿರಿಯ ಶಾಸಕರು ಮಾತಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಗೆಲ್ಲೇಬೇಕು ಅಂತ ಇದು ಮಾಡ್ತಾ ಇದ್ದೀರಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಯಾವ ಹಿರಿಯ ರಾಜಕೀಯ ಮುತ್ಸದ್ದಿ, ಎಲ್ಲ ಜಾತಿವಾದಿ ಮುತ್ಸದ್ದಿಗಳು. ಕಾಂಗ್ರೆಸ್ ಜೀವಂತವಾಗಿದ್ದರೆ ಅವನು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿ. ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೇ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನಿಮಗೆ? ನೀನು ದೇಶವಾದಿನ ಜಾತಿವಾದಿನ? ಕಾಂಗ್ರೆಸ್ನ ಹಿರಿಯ ಶಾಸಕರೇ ಬಿಜೆಪಿ ಸಂಸದನ ಪರ ಬ್ಯಾಟ್ ಬೀಸಿದ್ದು ಕಾಂಗ್ರೆಸ್ಗೆ ಮರ್ಮಾಘಾತವಾಗಿದ್ರೆ ಬಿಜೆಪಿಗೆ ಆಹಾರವಾಗಿದೆ. ಬ್ಯೂರೋ ರಿಪೋರ್ಟ್, TV9.